ಸ್ವಾಮಿ ಸ್ವಾಮಿ ಬೂಟ್ ಬಿಚ್ಬಿಟ್ಟು ಹೋಗಿ ಸ್ವಾಮಿ. ಗುಡಿಲಿರೋ ದೇವ್ರಿಗೆ ಪಾದಕೆ ಇದೆ ತಾನೆ? ಇದೆ. ಗುಡಿಲಿರೋ ದೇವ್ರಿಗೆ ಪಾದಕೆ ಇದೆ ಅಂದ್ಮೇಲೆ ಗುಡಿ ಕಟ್ಟಿರೋ ನಮ್ ಕಾಲಲ್ಲಿ ಇದ್ರೇನೋ ತಪ್ಪು? ದೊಡ್ಡವ್ರ ವಿಷಯ ನಿನ್ಗೆ ಯಾಕಯ್ಯ? ನಿನ್ ಕೆಲಸ ನೀನ್ ನೋಡ್ಕೊಳಯ್ಯ. ಗುರು ಜಬಕ ಜಮಾ ಲೇ ಪ್ರಸಾದ ಕೊಡೆ. ನನ್ನನ್ ಕುಂಟೋಬಿಲ್ಲ ಆಡೋ ಹುಡುಗ ಅಂತ ತಿಳ್ಕೊಂಬಿಟ್ಟ. ನನ್ಗೆ ಬಟ್ಲು ಬೇಕಣೆ, ಬಟ್ಲು ತಗೋ. ಇದು ತುಂಬಾ ಗಟ್ಟಿಯಾಗಿದೆ, ಮೆತ್ತಗಿರೋದೇನಿಲ್ವಾ? ಉಸ್ಕ್ ಲಕಡಿ ತುಸ್ಕ್ ಟಪಕ್. ಏನದು ಶಬ್ದ? ಭೂಕಂಪನ? ಅಲ್ಲ ಗುರು, ಹೊಸ ಹುಡುಗಿ. ಹುಡುಗಿ ಅಲ್ಲ ಗುರು, ಸಿಡಿಲಿನ ಮರಿ. ಗುರು, ಜಮೀನ್ದಾರನ್ ಮಗನ್ ಕೆನ್ನೆ ಬಿಸಿ ಮಾಡಿದ ಮಿಂಚಿನ ಮರಿ. ರಾಮ ಹರೇ ಕೃಷ್ಣ ಹರೇ ಚಿಪ್ಪನ ಕದಿಯ ಪೂಜಾರಿ. ಯಾರದು ವೀರ ನಾರಿ? ಕಿತ್ತೂರ್ ಚೆನ್ನಮ್ಮನ ಒನಕೆ ಓಬವ್ವನ? ಶಂಕರ ಶಾಸ್ತ್ರಿಗಳು ಅಂತ ದೊಡ್ಡ ಸಂಗೀತ ವಿದ್ವಾಂಸರು. ಅವರ ಮಗಳು ನೀಲಾಂಬರಿ ನಿನ್ನೆ ತಾನೇ ಊರಿಗೆ ಬಂದಿದ್ದಾರೆ. ಗುರು, ನಿನ್ನ ಅನುಮತಿ ಇಲ್ಲದೆ ಒಬ್ಬ ಸಂಗೀತಗಾರನ ಆಗಮನ? ಅನುಮತಿ ಕೊಟ್ಟಾಯ್ತು. ಇದೆಲ್ಲ ನನ್ನ ಅದೃಷ್ಟನೇ. ಇಂಥ ಗುಣಸುಂದರಿಗೋಸ್ಕರನೇ ಇಷ್ಟು ದಿನ ನಾನು ಕಾಯ್ತಾ ಇದ್ದೆ. ಗೋಪಾಲು, ಅವಳ ಅಂಥವಳು ಅಲ್ಲಪ್ಪ, ಬೆಂಕಿ ಅಂಥವಳು. ಅವಳ ಅಪ್ಪ ಬೆಂಕಿ, ಅವಳ ತಾತ ಬೆಂಕಿ, ಅವಳು ಮುತ್ತಾತ ಬೆಂಕಿ, ಅವಳ ಅಮ್ಮ ಬೆಂಕಿ, ಅವಳು ಅಜ್ಜಿ ಬೆಂಕಿ, ಅವಳು ಮುತ್ತಜ್ಜಿ ಬೆಂಕಿ. ಒಟ್ನಲ್ಲಿ ಅವ್ರ ವಂಶವೇ ಬೆಂಕಿ. ಇವನು ಗೋಪಾಲ್ ಕೃಷ್ಣ. ಈ ನೀಲಾಂಬರಿನ ಒಂದು ವಾರದೊಳಗೆ ಉಸ್ಕಲ ಕಡೆ ತೂಸ್ಕುಟಪ್ಪಕ್ಕಂತ ನನ್ ಮೇಲೆ ಬೀಳೋಗ್ ಮಾಡ್ಲಿಲ್ಲ ಅಂದ್ರೆ ನಾನು ಗೌರವ್ ಗೋಪಾಲ್ ಕೃಷ್ಣನೇ ಅಲ್ಲ, ಪೂಜಾರಿ. ಸರ್ರೇ ನೋಡೋಣ. ನೀನೇ ನೋಡೋದು ಗರಡು ಗಂಬಾನ. ನೀಲಂ ನೀಲಂ ನೀಲಾಂಬರಿ. ನನ್ನಿಲ್ಲ ನೀನೇ ಯಾಕ ಕರಿತ್ಯಾ? ಗುರು, ತೂಸ್ಕುಟಪ್ಪ. ಗೋಪಾಲ, ಪೂಜಾರಿ ಮಾತಿಗೆ ರೇಗಿ ಚಾಣಕ್ಯ ಶಪಥ ಮಾಡ್ಬಿಟ್ಟಿಯಲ್ಲೋ. ಆ ಹುಡುಗಿ ಬೆಂಕಿ ಅಂತೆ. ನಿನ್ನ ಪ್ರತಿಜ್ಞೆ ಹ್ಯಾಂಗ್ ನೆರವೇರಿಸ್ತಿ ಗೋಪಾಲ? ಅದು ನೆರವೇರ್ಬೇಕು ಅಂದ್ರೆ ನೀಲಾಂಬರಿ ಮನೆಗೆ ಶುಭ ಲಗ್ನದಲ್ಲಿ ಎಡಗಾಲಿಡಬೇಕು. ಅದಕ್ಕೆ ಒಂದೇ ದಾರಿ. ಅದೇನ್ ಬೇಗ ಹೇಳ್ ಗುರು. ಶಂಕರ ಶಾಸ್ತ್ರಿಗಳು ಗುರುಗಳು, ಅವ್ರ ಹತ್ರ ಸಂಗೀತ ಕಲಿಯೋ ಶಿಷ್ಯ ನಾನು. ಅದಕ್ಕೆ ಹಾರ್ಮೋನಿಯಂ ಪೆಟ್ಟಿಗೆ ಬೇಕು. ಹಾರ್ಮೋನಿಯಂ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಬೇಕು. ದುಡ್ಡು ಯಾಕೆ ಹೊಂಚಾಕೋದು? ಉಸ್ಕು ಲಕಡಿ ತೂಸ್ಕು ಟಪಕ್. ಎಲ್ಲಿ ಕರು ಕಾಣಿಸ್ತಾ ಇಲ್ವಲ್ಲ? ಇದನ್ ಯಾವ ಅನ್ಕೊಂಡಿಡ್ನ? ಇದು ಯಾವ ಕಡೆಯಿಂದ ಬಾರಿಸ್ಬೇಕು, ಯಾಕೆ ಬಾರಿಸ್ಬೇಕು, ತಲೆ ಬಲನೆ ಗೊತ್ತಾಗ್ತಿಲ್ವಲ್ಲ. ಲೋ ಲೋ ಗೋಪಾಲ್ ಕೃಷ್ಣ, ಇಲ್ಲಿದ್ ಕರುನೇ ಕಾಣಿಸ್ತಿಲ್ವಲ್ಲೋ? ಹಾರ್ಮೋನಿಯಂ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲಿತ್ತೋ ಹಾರ್ಮನಿ ಪೆಟ್ಟಿ? ತೂಸ್ಕು ಟಪಕ್. ರೂಪಾಯಿ ಜಂಜನಾರಂದೆ ಬಂತು. ದುಡ್ಡೆಲ್ಲಿತ್ತು? ಕರು ಮಾರದೆ ದುಡ್ಡು ಕೊಟ್ರು. ಅಯ್ಯೋ ಪಾಪಿ, ಹಾರ್ಮನಿಗೋಸ್ಕರ ಹಸುನು ಕರುನು ದೂರ ಮಾಡ್ತಾರೇನೋ. ದುಡ್ಡುಗೋಸ್ಕರ ನನ್ನಿಂದ ನಿನ್ನನ್ನು ಹೀಗೆ ದೂರ ಮಾಡಿದ್ರೆ ಹೇಗಿರುತ್ತೆ? ನನ್ನನ್ ಕೊಂಡ್ಕೊಳ್ಳೋ ಮುಟ್ಟಾಳ ಯಾರಿದಾನಮ್ಮ? ಕರುನ್ ತಗೊಂಡ್ರೆ ಅದ್ರ ಚರ್ಮ ಕೆಲ್ಸಕ್ ಬರುತ್ತೆ, ಅದ್ರ ಕೊಂಬು ಕೆಲ್ಸಕ್ ಬರುತ್ತೆ. ಅಪ್ಪ ಇದ್ದಾಗ ಹೇಳ್ತಿರಲ್ವಾ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಸುಳಿಗೆ ವಿಭೂತಿ ಆದೆ, ನೀನು ಯಾರಿಗೆ ಆದಯೋ ಎಲೆ ಮಾನವ ಅಂತ. ನನ್ನನ್ ತಗೊಂಡ್ರೆ ಈ ಉಗುರು ಕೂಡ ಕೆಲ್ಸಕ್ ಬರೋದಿಲ್ಲ, ಎಲ್ಲ ತುಸ್ಕು ಟಪಕ್. ನೀನೇ ತರ್ಲೆ ಕೆಲ್ಸಗಳನ್ನೆಲ್ಲ ಬಿಟ್ಟು ಅದ್ ಯಾವಾಗ ಮುಂದಕ್ ಬರ್ತೀಯೋ ಏನೋ. ಎತ್ತ ತಾಯಿ, ನೀನೇ ಇದನ್ನ ಹೇಳಕ್ ಆಗ್ತಿದ್ಮೇಲೆ ನಾನ್ ಯಾಗಮ್ಮ ಹೇಳಿ? ನನ್ಗೆ ಉಸ್ಕುಲ ಕಡೆ ತುಸ್ಕು ಟಪಕ್ ಕೆಲ್ಸ ಇದೆ, ಬರ್ತೀನಿ. ಏನೋ ಅದು? ಓಹೋ, ನೀನು ನಮ್ಮ ರಾಘವೇಂದ್ರ ರಾಯರ ಮಗನೇನಪ್ಪ? ನಿನ್ನ ತಂದೆ ನನಗೆ ತುಂಬಾ ಆಪ್ತ ಮಿತ್ರರು. ನಮ್ ತಂದೆ ಬದುಕಿದಾಗ ಯಾವಾಗ್ಲೂ ನಿಮ್ ವಿಷಯನೇ ಹೇಳ್ತಿದ್ರು. ನೀವು ಸಾಕ್ಷಾತ್ ಪುರಂದರದಾಸರ ಅವತಾರ ಅಂತಿದ್ರು ನಮ್ ತಂದೆ. ನಿಮಗೆ ದೊಡ್ಡ ಸಂಗೀತ ವಿದ್ವಾಂಸ ಆಗು ಅಂತಿದ್ರು ನಮ್ ತಂದೆ. ಸಂಗೀತ ಕಲಿಬೇಕು ಅಂದ್ರೆ ನಿಮ್ಮ ಹತ್ರನೇ ಕಲಿ ಅಂತಿದ್ರು ನಮ್ ತಂದೆ. ಆಗ್ಲೇ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಿದ್ರು ನಮ್ ತಂದೆ. ಅದಕ್ಕೆ ಗುರುಗಳೇ, ನಿಮ್ ಪಾದ ಹಿಡಿಯಕ್ ಬಂದಿದ್ದೀನಿ. ನೀವೇನಾದ್ರೂ ಇಲ್ಲ ಅನ್ಬಿಟ್ರೆ. ಅಳಬೇಡಪ್ಪ, ಅಳಬೇಡ. ಇಷ್ಟು ವಯಸ್ಸಾಗಿದ್ರು ಸಂಗೀತ ಕಲಿಬೇಕು ಅನ್ನೋ ಉತ್ಸಾಹ ಇದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ನನಗೆ ಸಂತೋಷ ಆಗ್ತಾ ಇದೆ. ಶ್ರದ್ಧೆ, ಭಕ್ತಿ, ಆಸಕ್ತಿ ಇಟ್ಕೊಂಡು ಸಾಧನೆ ಮಾಡಿದ್ರೆ ನಿನ್ನ ತಂದೆ ಆಸೆ ಖಂಡಿತ ನೆರವೇರುತ್ತೆ. ಅಪ್ಪ, ಆರ್ತಿ. ಯಾರೇ ಮಗು? ನನ್ನ ಮಗಳು. ಆಹಾ, ಸಾಕ್ಷಾತ್ ಸಂಗೀತ ಸರಸ್ವತಿನ ಭೂಮಿಗೆ ಇಳಿದು ಬಂದಾಗಿದೆ. ನಿಮ್ಮ ಹೆಸರು ಸರಸ್ವತಿನಾ? ಅಲ್ಲ, ನೀಲಾಂಬರಿ. ನನ್ನ ಸ್ನೇಹಿತನ ಮಗನಿಗೆ ಒಂದು ಕಪ್ ಕಾಫಿ ತಗೊಂಬಮ್ಮ. ಚೇಚೆ, ಅದೆಲ್ಲ ಏನು ಬೇಡ. ಕಾಫಿ, ಟೀ, ಕೊಕ್ಕೋ, ಓವಲು, ಬೀಡಿ, ಬೀಡ, ಚುಟ್ಟ, ಸಿಗರೇಟು, ಕಿಮಾಮು, ಜರ್ದ, ಕಡೆಗೆ ಡ್ಯಾಮ್ ಡಿಸ್ಕಿ ಕೂಡ ಅಭ್ಯಾಸ ಇಲ್ಲ ನನಗೆ. ಡ್ಯಾಮ್ ಡಿಸ್ಕಿ ಅಂದ್ರೆ? ಅದೊಂಥರ ವಿಸ್ಕಿ. ತುಂಬಾ ಸಂತೋಷನಪ್ಪ.
ಸಂಗೀತಕ್ಕೆ ಶಾರೀರ ಎಷ್ಟು ಮುಖ್ಯನೋ ಪರಿಶ್ರಮ ಅದಕ್ಕಿಂತ ಮುಖ್ಯ. ಇವತ್ತು ಏಕಾದಶಿ, ತುಂಬಾ ಒಳ್ಳೆ ದಿನ. ಇವತ್ತೇ ಪಾಠ ಪ್ರಾರಂಭ ಮಾಡೋಣ. ಹಾಗೆ ಆಗ್ಲಿ ಗುರುಗಳೇ. ಉಸ್ಕುಲಕ್ಕಡಿ ತುಸ್ಕುಟಪಕ್ ತುಸ್ಕುಟಪಕ್ ಉಸ್ಕುಲಕ್ಕಡಿ ಉಸ್ಕುಲಕ್ಕಡಿ ತುಸ್ಕುಟಪಕ್. ಬಂದು ಬಂದು ಬಿಂದಿಗೆ ಇಟ್ಕೊಂಡ್ ಬಂದು. ಓಂ ಓಂ ಸ ಗಾ ಮ. ಏನ್ರಿ ಇದು? ಹೀಗೆ ಕುತ್ತಿಗೆವರೆಗೂ ಮುಳುಗಿ ಸಾಧನೆ ಮಾಡಿದ್ರೆ ಗಮಕ ಬರುತ್ತೆ ಅಂತ ನಿಮ್ ತಂದೆ ನಮ್ ಗುರುಗಳು ಹೇಳಿದ್ರು. ಗಮಕ ಬಂತ? ಗಮಕದ ವಿಷಯ ಏನೋ ಗೊತ್ತಿಲ್ಲ. ನಡ್ಕ ನಿಂತಿಲ್ಲ, ಚಳಿನೂ ಕಮ್ಮಿ ಆಗಿಲ್ಲ. ಆದ್ರೂ ಅನ್ಕೊಂಡಿದ್ದೀನ ಸಾಧಿಸೋವರೆಗೂ ಅಲ್ಲಾಡೋದಿಲ್ಲ, ಬೇದ್ರೋದಿಲ್ಲ. ನೀರಲ್ಲಿ ಮುಳುಗಿ ಹೀಗೆ ಹುಚ್ಚುಚ್ಚಾಗ ಆಡಿದ್ರೆ ಸಂಗೀತ ಬರಲ್ಲ, ಚಳಿ ಜ್ವರ ಬರುತ್ತೆ. ದಡಕ್ ಬಂದ್ ಪ್ರಾಕ್ಟೀಸ್ ಮಾಡಿ. ಗುರುಗಳ ಮಾತು ವೇದ ವಾಕ್ಯ ಆದ್ರೆ ಗುರುಪತ್ರಿಯ ಮಾತು ಉಪನಿಷದ್ ವಾಕ್ಯ. ಅಯ್ಯೋ ಬಿದ್ದಾಗ್ತೀನಿ ಬಿದ್ದಾಗ್ತೀನಿ, ಕೈ ಕೊಡಿ, ಅಯ್ಯೋ, ಕೈ ಕೊಡಿ, ಕೈ ಕೈ ಕೊಡಿ. ಕೊಡಿ. ಸರಿಗಮ ಪದ ನಿಸ. ಚಮಕ್ಕು ಜಮ ಅಲ್ಲ ಕಣೋ, ಟಮಕ್ಕು ಟಮ. ನನ್ನ ಪ್ರಿಯ ಸ್ನೇಹಿತರೆ, ನೀಲಾಂಬರಿ ನಾನು ಎಸ್ತಿರೋ ಗಾಳಕ್ಕೆ ತುಂಬಾ ಹತ್ರ ಬಂದಿದ್ದಾಳೆ. ಹಾರ್ಮೋನಿಯಂ ಕಲಿಯೋ ನೆಪದಲ್ಲಿ ಬೆರಳ ಮೇಲೆ ಬೆರಳಿಟ್ಟೆ, ಕಾಲ್ ಮೇಲೆ ಕಾಲಿಟ್ಟೆ, ಕಣ್ಣಲ್ಲಿ ಕಣ್ಣಿಟ್ಟೆ, ನೋಟದಲ್ಲೇ ಪ್ರೇಮ ಗೀತೆ ಆಡ್ದೆ. ತುಸ್ಕುಟಪಕ್ಕೊಂದ್ ಬಿಟ್ಟು ಉಸ್ಕಲ ಕಡೆಯವ್ರಿಗೆ ಎಲ್ಲಾ ಮುಗಿಸ್ಬಿಟ್ಟೆ. ಇನ್ನು ನಿಧಾನ ಯಾಕೆ ಗುರು? ಬೇಗ ತುಸ್ಕುಟಪಕ್ ಬೇಗ 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 ಓಡಿ, ಬೇಗ. ಏನ್ ಕೇಳಗಾಲ ಬಂತು ನಿಮ್ಗೆ? ಯಾಕೆ ಓಡ್ತಾ ಇದ್ದೀರಾ? ಅಯ್ಯೋ, ಪ್ರವಾಹ ಬಂದು ಕಾಲುವೆ ಹೋಗ್ತಾ ಇದೆ, ಮಣ್ಣು ಮುಚ್ಚಕ್ ಹೋಗ್ತಾ ಇದೀವಿ. ಕಾಲುವೆ ಹೋಗ್ತಾ ಇದ್ಯಾ? ಎಂತ ಸಂತೋಷ ಸುದ್ದಿ ಹೇಳ್ದೆ. ತುಸ್ಕುಟಪಕ್ಕೆ ಮುಹೂರ್ತ ಇಟ್ಬಿಟ್ಟೆ. ಇದನ್ ತಿನ್ಕೊಂಡೆ ಮಣ್ ಮುಚ್ಚಕ್ ಹೋಗೋ ಪೂಜಾರಿ. ಕಾಲುವೆ ಹೋಗ್ತಾ ಇದೆ ಅಂದ್ರೆ ಏನ್ ಆಪತ್ಕಾದಿದ್ಯೋ? ಅಲ್ಲಿ ಕಾಲುವೆ ಹೋಗ್ತಾ ಇದೆ, ಇಲ್ಲಿ ಗೋಪಾಲನ ಹೃದಯದಲ್ಲಿ ಪ್ರೀತಿ ಹೋಗ್ತಾ ಇದೆ. ಶಂಕರ ಶಾಸ್ತ್ರಿಗಳು ಊರಲ್ಲಿಲ್ಲ, ನಾನು ಬಾವಿಗೆ ಬೀಳ್ತೀನಿ. ಶಂಕರ್ ಶಾಸ್ತ್ರಿಗಳು ಊರಲ್ಲಿಲ್ಲ ಅಂದ್ರೆ ನೀನ್ಯಾಕೆ ಗುರು ಬಾವಿಗೆ ಬೀಳ್ಬೇಕು? ಮೊದ್ಲು ನಾನ್ ಬಾವಿಗೆ ಬೀಳ್ತೀನಿ, ಆಮೇಲೆ ಅವ್ರು ಬೀಳ್ತಾರೆ. ನಾನ್ ಹೇಳೋದನ್ನ ಬಾಯಿ ಮುಚ್ಕೊಂಡ್ ಕೇಳ್ರಿ. ನಾನು ಬಾವಿಗೆ ಬೀಳ್ತೀನಿ, ನೀರಲ್ಲಿರೋ ಮೀನಿನ ಮರಿನ ಹಿಡಿದು ಜೇಬಲ್ ಹಾಕತ್ತೀನಿ. ನೀಲಾಂಬರಿ ಮನೆ ಬಾಗಿಲು ತಡ್ತೀನಿ, ಅವಳು ಬಾಗಿಲು ತೆಗಿತಾಳೆ. ಏನ್ರಿ ಇದು ಬಟ್ಟೆಲ್ಲ ನಂದೋಗಿದೆ ಅಂತಾಳೆ. ಇದೇನು? ಯಾಕ್ರಿ ಬಟ್ಟೆ ಎಲ್ಲ ನೆಂದೋಗಿದೆ? ಪ್ರವಾಹ, ಕಾಲುವೆ ಹೋಗ್ತಿದೆ, ಸಂಗೀತ ಕಲಿಯೋ ಟೈಮು, ನೀನ್ ನನಗೋಸ್ಕರ ಕಾಯ್ತಿರ್ತೀವ ಅಂತ ಉಕ್ಕಿ ಹರಿತಿದ್ದ ಕಾಲುವೆ ನೀರಲ್ಲಿ ಈಜ್ಕೊಂಡ್ ಬಂದ್ಬಿಟ್ಟೆ. ಆಗ ನೀಲ, ನೀವು ನನಗೋಸ್ಕರ ಎಂತ ಸಾಹಸ ಮಾಡಿದ್ರಿ, ಈಗೆಲ್ಲ ಮಾಡಿದ್ರೆ ನಿಮ್ ಆರೋಗ್ಯಕ್ಕೆ ಏನಾಗುತ್ತೆ ಅಂತಾಳೆ ನೀಲ. ಹೀಗ್ ಮಾಡಿದ್ರೆ ನಿಮ್ ಆರೋಗ್ಯ ಏನಾಗುತ್ತೆ? ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಆಸೆಯಿಂದ ಅವಳು ನನ್ನನ್ನೇ ನೋಡ್ತಿರೋವಾಗ ನಾನು ಅವಳು ಹೃದಯ ನೋಡುತ್ತಾ ನನ್ನ ಜೇಬಲ್ಲಿರೋ ಮೀನಿನ ಮರಿನ ತೆಗೆದು ಅವಳು ಬ್ಲೌಸ್ ಒಳಗೆ ಹಾಕ್ತೀನಿ. ಅವಳು ಅಯ್ಯಯ್ಯೋ ಅಂತ ಕಿರ್ಚ್ಕೊಂಡು ಟುಸುಕ್ಕಂತ ನನ್ನ ಎದೆ ಮೇಲೆ ಬಿದ್ದು ಪುಸುಕ್ಕಂತ ತಪ್ಕೊಬಿಡ್ತಾಳೆ. ಆಗ ಲೊಚ 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 ಅಂತ ಮುತ್ತು ಕೊಟ್ಬಿಟ್ಟು ತುಸ್ಕುಟ್ಟ ಪಕ್ಕದ ಮಂಚದ ಮೇಲೆ ತಳ್ಬಿಡ್ತೀನಿ. ಗುರು, ಏನ್ ಪ್ಲಾನ್ ಗುರು ನಿಂದು? ಅದೇ ಕಣೋ ಈ ಉಸ್ಕುಲ ಕಡೆ ತುಸ್ಕುಟ್ಟ ಪಕ್ಕ. ಗುರು, ಇನ್ನು ನಿಧಾನ ಯಾಕೆ? ಬೀಳ್ ಗುರು ಬಾವಿಗೆ. ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಬಾವಿ ಬೀಳೋದಕ್ಕೆ ಭಯ ಆಗ್ತಿದೆಯಲ್ಲ ಗುರು. ಸಾಹಸಿ ನೀಲಾಂಬರಿ. ಬಾವಿಗೆ ಬೀಳೋದಕ್ಕೆ ಯಾಕೋ ಭಯ ಆಗ್ತಿದೆಯಲ್ಲ. ಒಂದ್ ಕೆಲ್ಸ ಮಾಡೋಣ, ನಾನು ಕಣ್ ಮುಚ್ಕೊಂಡು ಉಸ್ಕುಲ ಕಡಿ ಅಂತೀನಿ, ನೀವು ಕಣ್ ಬಿಟ್ಕೊಂಡು ತುಸ್ಕುಟ್ಟ ಪಕ್ಕದ ತಳ್ಳಿಬಿಡಿ. ನೋಡ್ತಾ ನೋಡ್ತಾ ನೀನ್ ಹೆಂಗುರು ಬಾವಿಗೆ ತಳ್ಳೋದು? ಹಾಗಾದ್ರೆ ನೀವು ಕಣ್ ಮುಚ್ಕೊಂಡು ನನ್ನ ತಳ್ಳಿಬಿಡಿ. ರೆಡಿನಾ? ರೆಡಿ. ಉಸ್ಕುಲ ಕಡಿ. ಮಕ್ಳ, ಏನ್ ಗುರು ನಮ್ಮನ್ನೇ ತಳ್ಬಿಟ್ಟಲ್ಲ? ನೀರ್ ಉಯ್ಕೋತೀನಿ, ಮೀನ್ ಕೊಡ್ಕೋತೀನಿ, ಅದಕ್ಕೆ ಯಾಕೋ ಬಾವಿಗೆ ಬೀಳ್ಬೇಕು?
ಇವತ್ತು ನನಗೆ ತೃಪ್ತಿ ಆಯಿತು ಗೋಪಾಲಕೃಷ್ಣ. ನಿರಂತರ ಸಾಧನೆಯಿಂದ ಸಂಗೀತ ಸರಸ್ವತಿಯನ್ನ ಒಲಿಸ್ಕೊಂಡ್ಬಿಟ್ಟೆ. ನನ್ನ ಜೀವಮಾನದಲ್ಲೇ ಒಬ್ಬ ಒಳ್ಳೆ ಶಿಷ್ಯನ್ನ ಪಡಿತೀನೋ ಇಲ್ವೋ ಅನ್ಕೊಂಡಿದ್ದೆ. ನೀನು ನನ್ನ ಹೆಸರು ಉಳಿಸ್ತೀಯಪ್ಪ. ಇದರಲ್ಲಿ ನನ್ನ ಶ್ರಮ ಏನಿದೆ ಗುರುಗಳೇ? ನಿಮ್ಮ ಪರಿಚಯ ಆಗಿದ್ದು ನನ್ನ ಭಾಗ್ಯ. ನನಗೆ ಇಷ್ಟ ಮಟ್ಟಿಗೆ ಸಂಗೀತ ಬಂದಿದೆ ಅಂದರೆ ಅದಕ್ಕೆ ಕಾರಣ ಯಾವುದೋ ಒಂದು ಅದೃಶ್ಯ ಶಕ್ತಿ ನನ್ನ ಮುಂದಕ್ಕೆ ನಡೆಸಿದೆ. ನೀಲ, ಅವತ್ತು ನನ್ನ ಕೆನೆಗೆ ನೀನು ಕೊಟ್ಟೊಂದು ಏಟು ನನ್ನಲ್ಲಿದ್ದ ಕೆಟ್ಟತನ ಸುಟ್ಟಾಕ್ತು. ನೀನು ಆಡಿದ ಮಾತುಗಳು ನನ್ನ ಬದುಕಿಗೆ ಒಂದು ದಾರಿ ತೋರಿಸ್ತು. ಇವತ್ತು ನಿನ್ನ ತಂದೆ ಮುಂದೆ ಒಳ್ಳೆ ಗಾಯಕನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀನು. ನನ್ನ ಛಲದ ಹಿಂದಿದ್ದ ಬಲ ನೀನು. ಜಡವಾಗಿದ್ದ ನನ್ನ ಕೈ ಹಿಡಿದು ನಡೆಸಿದ ದೇವತೆ ನೀನು. ಸತ್ಯವಾಗ್ಲೂ ಹೇಳ್ತೀನಿ, ನಾನು ಮಾಡಿದ್ದೆಲ್ಲ ನಿನ್ನ ಮನಸ್ಸಲ್ಲಿ ಸ್ಥಿರವಾಗಿ ನಿಲ್ಲಿಸ್ಬೇಕು ಅಂತ. ನೀಲ, ನೀನು ಹೃದಯದಲ್ಲಿ ನನಗೆ ಜಾಗ ಇದೆಯಾ? ನನಗೆ ಗೊತ್ತು ನಾನು ಮಾಡಿದ ಅಪಚಾರನ ನೀನು ಎಂದೂ ಕ್ಷಮಿಸಲ್ಲ ಅಂತ. ಆದರೂ ನೀನು ಕ್ಷಮಿಸೋ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ.